ಸ್ನೇಹಿತರೆ ನಮಸ್ತೆ. ಯಾವುದೋ ಕಾರಣಾಂತರಗಳಿಂದ ಲೈವ್ ವಿಡಿಯೋ ಬರ್ತಾ ಇತ್ತು. ಈಗ ಮತ್ತೆ ಅದನ್ನೇ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ಮತ್ತು ಸಾಗರು ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ ಮುಂದೆಗಡೆ ನಿಂತಿದ್ದೀವಿ. ನಮ್ಮ ಹಿಂದೆ ಮೆಟ್ರೋ ಕಾಮಗಾರಿಯ ಮೆಟ್ರೋ ಸ್ಟ್ಯಾಂಡ್ ರೆಡಿಯಾಗಿದೆ. ನಾವು ಲೈವ್ ಬಂದಿರೋ ಕಾರಣ ಏನು ಅಂದರೆ, ಕೋನಪ್ಪನ ಅಗ್ರಹಾರ ಬಂದು ಒಂದು ಇದು ನೆಕ್ಸ್ಟು ಸ್ಟಾಪಲ್ಲಿದೆ. ಇದನ್ನು ನಾವು ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತೀವಿ. ಆದರೆ ಮೆಟ್ರೋ ಅವ್ರು ಮಾಡಿರೋ ಅವಾಂತರಗಳೇನು ಅಂದರೆ, ಇದನ್ನು ಇನ್ಫೋಸಿಸ್ ಫೌಂಡೇಶನ್ ಅಂತ ಹೆಸರಾಗಿ ಕೋನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡೋದಕ್ಕೆ ಬೋರ್ಡೆಲ್ಲ ಹಾಕಿದ್ರು. ನಾವು ಅದನ್ನು 3 ತಿಂಗಳ ಹಿಂದೆ ನೀವು ಮಾಡ್ತಾ ಇರುವಂಥ ಕೆಲಸ ಅದು ಅಪ್ರಸ್ತುತ ಮತ್ತು ಇಲ್ಲಿನ ಏನು ಪೂರ್ವಿಕರಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ಅದೇ ಹೆಸರು ಕೋನಪ್ಪನ ಅಗ್ರಹಾರ ಆಗಿರ್ಬೋದು, ಇಲ್ಲಾಂದರೆ ದೊಡ್ಡೂರು ಆಗಿರ್ಬೋದು, ಅದು ಸರ್ವೆ ನಂಬರ್ ದೊಡ್ಡೂರು ಸೇರುತ್ತೆ. ಅಂದರೆ ಬಸ್ ಸ್ಟಾಪ್ ಬಂದು ಕೋನಪ್ಪನ ಅಗ್ರಹಾರ ಸೇರುತ್ತೆ. ನೀವು ಅದನ್ನು ಮರುನಾಮಕರಣ ಮಾಡಿ ಅದಕ್ಕೆ ಕೋನಪ್ಪನ ಅಗ್ರಹಾರ ಅಂತ ಹೆಸರಿಡಬೇಕು ಅಂತ ನಾವು ಅದನ್ನು ಒತ್ತಾಯ ಮಾಡಿ ಒಂದು ಪ್ರತಿಭಟನೆ ಮಾಡಿ ಬಂದಿರ್ತೀವಿ. ಆ ಪ್ರತಿಭಟನೆಯಲ್ಲಿ ದೊಡ್ಡೂರಿನ ಗಣೇಶು ಮತ್ತು ಸ್ವಾಮಿಗಳು ಮತ್ತು ಸಾಗರು ಕೋನಪ್ಪನದಿಂದ ನಾವು ಸಂದೀಪು ಮತ್ತು ಇನ್ನೂ ಹಲವು ಜನರು ಹೋಗಿರ್ತೀವಿ ಆ ಹೋರಾಟದಲ್ಲಿ. ಅದನ್ನು ಅಲ್ಲಿರ್ತಕ್ಕಂಥ IAS ಆಫೀಸರು ಮತ್ತು ಮೆಟ್ರೋ ಯಾವ ಲೈನ್ ಇನ್ಚಾರ್ಜ್ ಇರ್ತಾರೆ ಅವರು ಅದಕ್ಕೆ ಆಯಿತು ಸರ್, ನಾವು ಇದನ್ನು ಸರ್ಕಾರದ ಮುಂದೆ ಇಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಜರುಗಿಸ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಅದರಂತೆ ಅವರು ಮಾಡಿದ್ದಾರೆ. ಆದರೆ ಮಾಡಿರ್ಬೇಕಾದಾಗ ಅವರು ಅದರಲ್ಲೂ ಗೊಂದಲನ ಮಾಡಿದ್ದಾರೆ. ಏನಂದರೆ ಎಲೆಕ್ಟ್ರಾನಿಕ್ ಸಿಟಿನ ಕೋನಪ್ಪನ ಅಗ್ರಹಾರ ಅಂತ ಮಾಡಿದ್ದಾರೆ, ಕೋನಪ್ಪನ ಅಗ್ರಹಾರನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮಾಡಿಬಿಟ್ಟಿದ್ದಾರೆ. ಈಗ ಸಮಸ್ಯೆ ಏನಾಗುತ್ತೆ ಅಂದರೆ, ಮುಖ್ಯವಾಗಿ BMTC ಬಸ್ಸಲ್ಲಿ ಬರುವಂಥವರು ಎಲೆಕ್ಟ್ರಾನಿಕ್ ಸಿಟಿ ಅಂತ ಟಿಕೆಟ್ ತೊಗೊಂಡ್ರೆ ಅವರು ಇಲ್ಲಿರಬೇಕು. ಆದರೆ ಅವ್ರಿಗೆ ಗೊಂದಲ ಆಗುತ್ತೆ. ಅವ್ರು ನೆಕ್ಸ್ಟ್ ಮೆಟ್ರೋನಲ್ಲಿ ಬರಬೇಕಾದ್ರೆ ಇದೇ ಬಸ್ ಸ್ಟಾಪ್ಗೆ ಕೋನಪ್ಪನ ಅಗ್ರಹಾರ ಅಂತ ಮೆಟ್ರೋನಲ್ಲಿ ಟಿಕೆಟ್ ತೊಗೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಕಾರಣ ಆಗಿರತಕ್ಕಂಥವರು ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ಇದನ್ನು ಇನ್ಫೋಸಿಸ್ ಫೌಂಡೇಶನ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮಾಡಿ ಕೋನಪ್ಪನ ಅಗ್ರಹಾರನ ಮರುನಾಮಕರಣ ಮಾಡಿ ಕೋನಪ್ಪನ ಅಗ್ರಹಾರ ಅಂತ ಮಾಡಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ನೆಕ್ಸ್ಟು ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ತೀವಿ. ಆದರೆ ನಮ್ಮ ಏನು ಹೋರಾಟದ ಫಲಶ್ರುತಿಯಾಗಿ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಕೋನಪ್ಪನ ಅಗ್ರಹಾರ ಅಂತ ಸೇರಿಸಿದರೆ ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಮತ್ತು ಚಿರೋಣಿ ಆಗಿರ್ತೀವಿ. ಆದರೆ ಅದನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದರೆ ನೀವು ನೋಡ್ಬೋದು, ಇಲ್ಲೇ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಅಂತ ಇದೆ. ದಯವಿಟ್ಟು ಇದನ್ನು ಮತ್ತೆ ಪರಿಶೀಲನೆ ಮಾಡಿ ಸರಿಪಡಿಸುವಂಥ ಕೆಲಸನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯನ ನಿಮಗೆ ತಿಳಿಸ್ಬೇಕಾಗಿತ್ತು. ಆದ್ದರಿಂದ ನಾವು ಲೈವ್ ವಿಡಿಯೋ ಮಾಡಬೇಕಾದ ಪರಿಸ್ಥಿತಿ ಬಂತು. ದಯವಿಟ್ಟು ಇದ್ರ ಬಗ್ಗೆ ನೀವು ಯಾರಾದರೂ ತಿಳಿದಿರ್ತಕ್ಕಂಥವ್ರು ಇದ್ದರೆ ನಮಗೆ ಸಲಹೆ ಕೊಡ್ಬೋದು. ಕಮೆಂಟ್ಸ್ ಮೂಲಕ ಇದ್ರ ಬಗ್ಗೆ ಮಾಹಿತಿನ ತಲುಪಿಸಿ. ಆದರೆ ಈ ಭಾಗದ ಸ್ನೇಹಿತರೆಲ್ಲರೂ ಇದ್ರ ಬಗ್ಗೆ ಶೇರ್ ಮಾಡಿ 4 ಜನರಿಗೆ ಇದ್ರ ಬಗ್ಗೆ ತಿಳಿಲಿ. ನಾವು ಮುಂದಿನ ವಾರದಲ್ಲಿ ಮೆಟ್ರೋ ಏನು ಶಾಂತಿನಗರ ಹತ್ರ ಏನೇನು ಆಫೀಸು ಹೆಡ್ ಆಫೀಸು ಅಲ್ಲಿ ಹೋಗಿ ಅಧಿಕಾರಿನ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ಈ ಲೈವ್ನ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ನಮಸ್ತೆ. ಇಲ್ಲಿ ಬಸ್ ಸ್ಟಾಪ್ ಇರೋದ್ರಿಂದ ನಿಮಗೆ ಸರಿಯಾಗಿ ಕೇಳಿಸಿಲ್ಲ ಅಂದರೆ ನಾವು ಇದನ್ನು ವಿಚಾರವನ್ನು ಈ ಲೈವ್ ಏನು ಮೇಲೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನಾನು ಮೆನ್ಷನ್ ಮಾಡಿ ಇದ್ರ ಬಗ್ಗೆ ಮಾಹಿತಿನ ಪೂರ್ಣ ಪ್ರಮಾಣದ ಮಾಹಿತಿನ ಲಿಖಿತ ರೂಪದಲ್ಲಿ ನಾನು ಅದನ್ನು ಮಾಡ್ತೀನಿ. ಲೈಕ್ ಮಾಡಿ. ನಮಸ್ತೆ. ತೋರಿಸ್ಬಿಡೋದು ಝೂಮ್ ಮಾಡೋಕ್ಕಾಗ್ತಾ ಇಲ್ಲ ಲೈವಲ್ಲಿ. ಆದರೆ ನೀವೆಲ್ಲ ನೋಡ್ಬೋದು, ಇದು ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಅಂತ ಇದೆ. ಆ್ಯಕ್ಚುಲಿ ಸುತ್ತ ತೋರಿಸು ಒಂದ್ಸತಿ. ಈ ಕಡೆ ಹೋದರೆ ಈ ಕಡೆಗೆ ವೀರಸಂದ್ರ ಇದೆ, ಅದನ್ನು ವೀರಸಂದ್ರ ಅಂತ ಕರೀತಾರೆ. ಈ ಕಡೆಗೆ ಹೋದರೆ ಕೋನಪ್ಪನ ಅಗ್ರಹಾರ ಮುಂದಿನ ನಿಲ್ದಾಣ ಕೋನಪ್ಪನ ಅಗ್ರಹಾರ ಬಸ್ ಸ್ಟಾಪ್ ಇದೆ. ಆದರೆ ಈ ಗೊಂದಲ ಈಗ ಜನಗಳಿಗೆ ಜಾಸ್ತಿ ಆಗುತ್ತೆ. ಮೆಟ್ರೋನಲ್ಲಿ ತಿರುಗಾಡೋರು ಎಲೆಕ್ಟ್ರಾನಿಕ್ ಸಿಟಿನ ಕೋನಪ್ಪನ ಅಗ್ರಹಾರ ಆಗಬೇಕು, ಕೋನಪ್ಪನ ಅಗ್ರಹಾರನ ಎಲೆಕ್ಟ್ರಾನಿಕ್ ಸಿಟಿ ಅನ್ನಬೇಕು. ಬಸ್ಸಲ್ಲಿ ತಿರುಗಾಡೋರಿಗೆ ಎಲೆಕ್ಟ್ರಾನಿಕ್ ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಇದನ್ನು ಬದಲಾವಣೆ ಮಾಡಬೇಕು.
ಇಲ್ಲ ಇದ್ರ ಬಗ್ಗೆ ಏನಾದರೂ ಸೂಕ್ತವಾದ ಮಾಹಿತಿ ನಮಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ.